ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನಿಮ್ಮ ಫೋನಲ್ಲಿ AIFX 3D ಎಫೆಕ್ಟ್ಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅಂದ್ಕೊಳ್ತೀನಿ. ಅದು ಮಾಡೋಕ್ಕೆ ನೀವು ಯಾವುದೇ ಥರ ಆ್ಯಪ್ ಡೌನ್ಲೋಡ್ ಮಾಡೋಂಗಿಲ್ಲ. ನಿಮ್ಮ ವಾಟ್ಸಪ್ಪಲ್ಲೇ ನೀವು 3D ಎಫೆಕ್ಟ್ಸು AIFXನ ಕಂಡುಹಿಡಿಬೋದು. ಫಸ್ಟು ನೀವು ಆಲ್ಬಮ್ಸ್ಗೆ ಹೋಗಿ ಕ್ಯಾಮ್ರಾ ಮೇಲೆ ಒತ್ತಿ ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೇರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಾಟ್ಸಪ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಮೈ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ತಕ್ಷಣ ಇಲ್ಲಿ ಕೆಳಗಡೆ AIFX ಅಂತ ತೋರಿಸ್ತಿರ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ಮೇಲೆ ನಿಮ್ಗೇನೋ 3D ಎಫೆಕ್ಟ್ಸ್ ಬೇಕಂದರೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಕೊಟ್ಟರೆ ಇಲ್ಲಿ ಲೋಡಿಂಗ್ ಆಗ್ತಿರುತ್ತೆ. ಆದ ತಕ್ಷಣ ನಿಮಗೆ 3D ಎಫೆಕ್ಟ್ಸಲ್ಲಿ ಫೋಟೋ ತೋರಿಸ್ತಾರೆ. ಮತ್ತು ನಿಮ್ಗೇನಾದ್ರು ಬೇರೆ ಯಾವ ಥರನಾದ್ರು ಬೇಕು ಅಂದರೆ ಇಲ್ಲಿ ಇದ್ರ ಮೇಲೆ ಎಡಿಟ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಹಿಂದ್ಗಡೆ ಯಾವ ಥರ ಬೇಕು ಅನ್ನೋದಕ್ಕೆ ಸರ್ಚ್ಗೆ ಹೋಗಿ ನನಗೆ ಲಯನ್ಸ್, ಎಲಿಫೆಂಟ್ ಆ್ಯಂಡ್ ಚೀತಾ ಇಷ್ಟು ಬೇಕು. ಆಮೇಲೆ ಇಲ್ಲಿ ಶೇರ್ ಬಟನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೋಡಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲನೂ ಮಾಡ್ಕೊಬೋದು. ಥ್ಯಾಂಕ್ ಯು. ಆಮೇಲೆ ನೀವು ಇದನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಶೇರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಕೊಡಿ. ನೀವು ಶೇರ್ ಮಾಡಬೇಕು ಅಂದರೆ ಇಲ್ಲಿ ಗ್ರೀನ್ ಬಟನ್ ಕಾಣುತ್ತಲ್ಲ ಅದು ಮಾಡಿ. ಇಲ್ಲಿ ಆ್ಯಡಿಂಗ್ ಸ್ಟೇಟಸ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಆಮೇಲೆ ನೀವು ವಿಡಿಯೋನ ಅಡ್ಜಸ್ಟ್ ಮಾಡ್ಬೋದು. ನಾನು ಅಷ್ಟೊತ್ತಿಂದನೂ ಈ ಥರ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಫಾರೆಸ್ಟ್ ಬೇಕು ಅಂದರೆ ನಾನು ಎಡಿಟ್ ಮೇಲೆ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗಿ ಸರ್ಚ್ ಬಟನ್ ಹೋಗ್ಬಿಟ್ಟು ಫಾರೆಸ್ಟ್ ಅಂತ ಹೊಡೀರಿ. ನಿಮ್ಗೆ ಹಿಂದ್ಗಡೆ ಲಯನ್ಸ್ ಬೇಕು ಅಂದರೆ ಲಯನ್ಸ್ ಅಂತ ಕ್ಲಿಕ್ ಮಾಡಿ. ಪುನಃ ನಿಮಗೆ ಅನಿಮಲ್ಸ್ ಬೇಕಂದರೆ ಲಯನ್, ಎಲಿಫೆಂಟ್, ಚೀತಾ ಅಂತ ಕ್ಲಿಕ್ ಮಾಡಿ. ಪುನಃ ಓನ್ಲಿ ಲಯನ್ ಬೇಕಂದರೆ ಓನ್ಲಿ ಲಯನ್ ಅಂತ ಕ್ಲಿಕ್ ಮಾಡಿ. ಇಷ್ಟೇ. ಓಕೆ ಫ್ರೆಂಡ್ಸ್, ನೀವು ನಿಮ್ಮ ವಾಟ್ಸಪ್ಪಲ್ಲೇ ಏನು ಬೇಕು ಅದನ್ನೆಲ್ಲ ಮಾಡ್ಬೋದು. ಇಷ್ಟೊತ್ತು ನನ್ನ ವೀಡಿಯೋನ ಕುಂತ್ಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು.